ಇವಾಗ ಏನ್ ಮಾಡ್ಬೇಕು? ಏನ್ ಇವತ್ತು ಅಮಿತ್ ಫೋನ ಮಾಡಿಲ್ಲ. ಫೋನ ಹೋಗತ್ತಿಲ್ಲ. ಎಲ್ಲಿರ್ಬೋದ? ಹೇ ಇಲ್ಲೇ ಇದಾನಲ್ಲ. ಬಾಳ ಮುಂದ್ ಬಂದೆ. ಓಕೆ, ನಾನು ಹೇಳ್ತಾ ಬಂದ್ರೆ ಏನ್ ತೊಂದ್ರೆ ಇಲ್ಲ. ಹೇ ಅಮಿತ್, ನಿನ್ನೆಂತ ನಂಗೆ ಸಿಕ್ಕೂ ಇಲ್ಲ, ಫೋನು ಕನೆಕ್ಟ್ ಆಗತ್ತಿಲ್ಲ. ಎಲ್ಲಿ ಹೋಗಿದ್ರಿ ನೀವು? ನೀನ್ ಸುಮ್ನೆ ಇರು, ನಾನ್ ನನ್ ಟೆನ್ಷನ್ ಅಲ್ಲಿ ಇದ್ದೀನಿ. ಹೇ ಅಮಿತ್, ಏನ್ ನೀವು ನಿನ್ನೆಯಿಂದ ಸಿಕ್ಕೂ ಇಲ್ಲ, ಮತ್ತೆ ಫೋನು ರಿಸೀವ್ ಮಾಡ್ತಿಲ್ಲ. ಸಾರಿ. ನಂದೇನಾ? ಒಮ್ಮೆ ಪ್ರಯತ್ನ ಪಟ್ಟು ಸೋತ್ರೆ ಬಿಟ್ಬಿಡ್ತೀರಾ? ಮತ್ತೆ ಪ್ರಯತ್ನ ಮಾಡ್ಬೇಕು. ಸಾರಿ. ಒಮ್ಮೆ ಸೋತ್ರೆ ಬಿಟ್ಬಿಡ್ತೀರಾ? ಪ್ರಯತ್ನ ಮಾಡ್ತೀರಾ ತಾನೆ? ಗೆಲ್ಲೋವರೆಗೂ ಪ್ರಯತ್ನ ಮಾಡಿ. ಮಾಡ್ತಾನೆ ಇರ್ಬೇಕು. ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಂತರ ಕನಸಿಟ್ಕೊಂಡ್ ಬಂದವ್ರಿಗೆ ಎಲ್ರಿಗೂ ಅವಕಾಶ ಸಿಗಲ್ಲ. ಬರಿ ಬರಿ ಅಂತಾರ, ನಾವು ಓದ್ ಕೂಡಲೇ ಹಿಂಗ ಅಂದ್ಬಿಡ್ತಾರ. ಅವ್ರು ಏನ್ ಮಕ ನೋಡ್ಕೊಂಡ್ ಬಾ ಈಗ ಮತ್ತ ಇದು ಗೇಟ್ ಓಪನ್ ಮಾಡ್ತಿದ್ರಿ, ಓಪನ್ ಮಾಡಂಗಿಲ್ಲ. ಯೂನಿವರ್ಸಿಟಿ ಇದಲ್ಲ. ಹೌದು, ಬ್ರಿಡ್ಜ್ ಆಗಿದೆ. ಕಟ್. ಪ್ರಿಯಾ, ಸ್ವಲ್ಪ ಬಾರೋ ಇಲ್ಲಿ. ಪ್ರಿಯಾ, ಟೀ ತಗೋರಿ. ಹೇಳ್ರಿಪ್ಪ. ನಿನ್ಗೊಂದು ಗಂಟೆ ನೋಡ್ಯಾನವಾ? ಹೇಳ್ರಿ. ನಾನು ನಿನ್ಗೊಂದು ಗಂಡ ನೋಡ್ಯಾನವಾ? ಸಾಫ್ಟ್ವೇರ್ ಇಂಜಿನಿಯರ್ ಅದಾನ. ಆಮೇಲೆ ಮುಂಬೈದೊಳಗೆ ಇರ್ತಾನ. ಮನೆತನ ಭಾಳ ಚಲೋ ಅದಾನ. ಮತ್ತು ಮುಂದಿನ ವಾರ ಬರೋ ಚಾನ್ಸ್ ಐತಿ. ರೆಡಿ ಆಗಿರುವ ನೀ. ಅಪ್ಪ, ಅದು ನಾನು ನಿಮ್ಗೆ ಒಂದು ವಿಷಯ ಹೇಳ್ಬೇಕಾಗಿತ್ತು. ಅಪ್ಪ ಅವರು ಅಮಿತ್ ಅಂತ ಡೈರೆಕ್ಟ್. ಅಪ್ಪ ಅವರು ಅಮಿತ್ ಅಂತ ಡೈರೆಕ್ಟರ್ ಆಗ್ಬೇಕು ಅನ್ಕೊಂಡಿದ್ರು. ಅಪ್ಪ ಅವರು ಅಮಿತ್ ಅಂತ ಡೈರೆಕ್ಟ್ ಆಗ್ಬೇಕು ಅನ್ಕೊಂಡಿದ್ದಾರೆ. ಅಪ್ಪ ಅದು ಅವರು ಡೈರೆಕ್ಟರ್ ಆಗ್ಬೇಕು ಅನ್ಕೊಂಡಿದ್ದಾರೆ. ಯಾರಿ ನೋಡ್ರಿ. ಪ್ರಿಯಾ, ಸ್ವಲ್ಪ ಇಲ್ಲಿ ಬಾರವಾ? ಹಾಪ ಅನ್ಬೇಡವ ಯಾವ. ಓಹ್, ಡೈರೆಕ್ಟರ್ ಆಗ್ಬೇಕಂತ ಮಾಡಿ ರೀ. ನಿಮ್ ಮಗು ಸರಿ, ನಿನ್ಗೆ 1 ತಿಂಗಳು ಟೈಮ್ ಕೊಡ್ತೇನೆ. ನೀ ಸಿನಿಮಾದೊಳಗೆ ಏನಾದ್ರು ಅಚೀವ್ಮೆಂಟ್ ಮಾಡಿದಿ, ನನ್ನ ಮಗಳ ನಿನ್ ಮದುವೆ ಮಾಡಿಕೊಡ್ತೇನೆ. ಇಲ್ಲಂದಿ ನನ್ನ ಇಷ್ಟ ಬಂದಲ್ಲಿ ನಾನು ನನ್ನ ಮದುವೆ ಮಾಡಿಕೊಡವ. ಇವತ್ತು 1 ತಾರೀಕು, ಮುಂದಿನ 1 ತಿಂಗಳು 1 ತಾರೀಕಿನ ಮಟ್ಟನು ಕೂಡ ನಿನ್ ಟೈಮ್ ಐತಿ. ಅಮಿತ್, ಅಮಿತ್ ನಿಂತ್ಕೊಳ್ಳಿ. ಅಮಿತ್,
ಹೋಲ್ ಬಿಡು ಅಚ್ಚು ಚಾಲೆಂಜ್ ಹೋಗಿ ಅಚ್ಚುಮಿಟ್ ಇಲ್ಲ ಚಾಲೆಂಜ್ ಒಪ್ಕೊಂಡು ಹೋಗ್ಯಾನವ ಎಸ್ ಎಸ್ ಅಮಿತ್ ಅಮಿತ್ ನಿಂತ್ಕೊಳ್ಳಿ ಅಮಿತ್ ನಿಂತ್ಕೊಳ್ಳಿ. ಕಟ್ಟೆ ಸರ್ ಇಲ್ಲ ನೀವು ಆ ಕಡೆ ನೋಡ್ತಾ ನಂಗೆ ಸಿಟ್ಟು ಬಂದಿತ್ತಣ್ಣ. ಅಲ್ಲ ಸಿಟ್ಟು ಬಂದಾಗ ಹಿಂಗ್ ಹಿಂಗ್ ಗೋನ್ ಆಗ್ತದೆ ಸಿಟ್ಟು ಬಂದಿತ್ತಂತ ಏನ್ ಮಾಡ್ಲಿ? ಅಲ್ಲ ಅಲ್ಲಿ ಹೋಗಿ ಗೋನ್ ಹಾಕಿದ್ ನೋಡಿದ್ರಿ ಮಾಡೋದಷ್ಟೇ. ಹಾ ಆಕ್ಷನ್. ಇಲ್ಲ ಸಿನಿಮಾನೇ ನನ್ನ ಲೈಫ್, ಅದನ್ನ ಬಿಟ್ಟು ನಾನು ಇರಲ್ಲ. ನಾನು ಡೈರೆಕ್ಟರ್ ಆಗೋದನ್ನ ಯಾರು ನಿಲ್ಸಕ್ ಆಗಲ್ಲ. ಇಲ್ಲ ಇಲ್ಲ ಸಿನಿಮಾನೇ ನನ್ನ ಲೈಫ್, ಅದನ್ನ ಬಿಟ್ಟು ನಾನು ಇರಲ್ಲ. ಡೈರೆಕ್ಟರ್ ಆಗೋದೇ ನನ್ನ ಗುರಿ. ಸ್ವಾಭಿಮಾನ ಅಂತ ಬಂದ್ರೆ ನೋಡ್ರಿ, ನಿಮ್ ಮಗಳನ್ನ ನಮ್ ಮಗಳ ಅಂತ ತಿಳ್ಕೊಂತೇವಿ. ಏನೂ ಯೋಚನೆ ಮಾಡಕ್ ಹೋಗ್ಬೇಡ್ರಿ, ದಯವಿಟ್ಟು ಕ್ಷಮಾ ಮಾಡ್ರಿ. ಸಾರಿ. ಹೌದಾ? ಅಲ್ಲ ಏನ್ ಸಡನ್ ಆಗಿ ನೀನ್ ಸಿನಿಮಾಗೆ ಒಂದ್ ಕತೆ ಹುಡುಕ್ತಾ ಇದೆಯಲ್ಲ, ಅಮಿತ್ ಅಂತ ಒಬ್ಬ ಹುಡುಗ ಒಳ್ಳೆ ರೀತಿ ಕತೆ ಮಾಡಿದ್ದಾನೆ. ಪ್ರೊಡ್ಯೂಸ್ಗೋ ಸ್ಟಾರ್ಟಿಂಗ್ ಹೋಲಾ ಓಕೆ. ನಾನು ನಿಮಗೆ ಫೋನ್ ಮಾಡಿದ್ದೆ ಅನ್ಸುತ್ತೆ. ಹೌದು ಸರ್. ನಾವೊಂದು ಒಳ್ಳೆ ಸಿನಿಮಾ ಮಾಡ್ತಾ ಇದ್ದೀನಿ, ನಿಮ್ಮ ಕಡೆ ಕತೆ ಇದೆ ಅಂತ ಕೇಳ್ಪಟ್ಟೆ. ಚೆನ್ನಾಗಿರೋ ಕತೆ ಇದ್ರೆ ನಾನು ಎಕ್ಸ್ಪ್ಲೇನ್ ಮಾಡ್ತೀರಾ? ಸರಿ ಸರ್, ಮಾಡ್ತೀನಿ. ನಾನು ನಿಮಗೆ ಫೋನ್ ಮಾಡಿದ್ದಾನೆ. ಹೌದನ್ರಿ? ಹೌದು ಸರ್, ಸೇಮ್ ಡೈಲಾಗ್. ಸ್ಟೋರಿ ಅಂತೂ ಓಕೆ ಮಿತವ್ರೆ. ನಂಗೆ ಏನು ಗೊತ್ತಾ, 1 ಕೋಟಿ ಬಜೆಟ್ ಬೇಕು. 50 ಲಕ್ಷ ನಾನು ಹಾಕ್ತೀನಿ, 50 ಲಕ್ಷ ನೀನು ಹಾಕೋ. ಸರ್ ತಮಾಷೆ ಮಾಡ್ತಾ ಇದ್ದೀರಾ? 50 ಲಕ್ಷನ? 50 ಲಕ್ಷ ನಾನು ಇನ್ವೆಸ್ಟ್ ಮಾಡೋ ಹಾಗಿದ್ರೆ ನಿಮ್ಮ ಹತ್ರ ಸ್ಟೋರಿ ಆಗಿ ತಗೊಂಡ್ ಬರ್ತಾ ಇದ್ದೆ. ಹಾ ನಿಮ್ ಇಂತ್ರನೇ ಸೇಮ್ ಡೈಲಾಗ್. ಅಮಿತ್ ಅವರೇ, ದುಡ್ಡು ಇನ್ವೆಸ್ಟ್ ಮಾಡಿ. ಹಲೋ, ಇಲ್ಲೇ ದುಡ್ಡಿದ್ರೆ ಅಷ್ಟೇ. ಹಲೋ, ಸಿನಿಮಾಗೆ ಯಾವ ಕತೆ ಇಲ್ಲ. ಹಲೋ, ಇಲ್ಲೇ ದುಡ್ಡಿದ್ರೆ ಅಷ್ಟೇ. ಹಲೋ, ಸಿನಿಮಾಗೆಲ್ಲ ಹಲೋ, ಇಲ್ಲೇ ದುಡ್ಡಿದ್ರೆ ಮಾತ್ರ. ನಿನ್ನ ಕತೆಗೆ ಯಾವ ವ್ಯಾಲ್ಯೂ ಇಲ್ಲ. ಸಿನಿಮಾ. ಹಲೋ, ಇಲ್ಲೇ ದುಡ್ಡಿದ್ರೆ ವ್ಯಾಲ್ಯೂ, ಇನ್ನ ಸಿನಿಮಾಗೆ ಯಾವ ವ್ಯಾಲ್ಯೂ ಇಲ್ಲ. ನಿಮ್ಗೆ ನನ್ ಸ್ಟೋರಿ ಬೇಡ, ನಾನು ಹಾಕೋ ದುಡ್ಡು ಬೇಕು. ಈ ತರ ಸಿನಿಮಾ ಮಾಡೋ ಅವಶ್ಯಕತೆ ನನಗಿಲ್ಲ. ಹೇಳಿ ಹೊರಟ್ಬಿಡ್ಬೇಕು. ಇನ್ನೊಂದ್ಸಲ ನಿಮ್ಗೆ ನನ್ ಸ್ಟೋರಿ ಬೇಡ, ನಾನು ಹಾಕೋ ದುಡ್ಡು ಬೇಕು. ಈ ತರ ಸಿನಿಮಾ ಮಾಡೋ ಅವಶ್ಯಕತೆ ನನಗಿಲ್ಲ. ಛೇ, ಯಾವಾಗ ಸ್ವಲ್ಪ ಡೈರೆಕ್ಟರ್ ಆಗ್ಬೇಕಂತ 6 ತಿಂಗಳಿಂದ ಈ ಕತೆನ ಇಟ್ಕೊಂಡು ಓಡಾಡ್ತಾ ಇದ್ದೀನಿ. ಅವಮಾನ ಆಗಿದೆ ಬಿಟ್ರೆ ಅವಕಾಶ ಮಾತ್ರ ಸಿಕ್ಕಿಲ್ಲ. ನಿಂದಲ್ಲ ಸ್ವಲ್ಪ ರಿಹರ್ಸಲ್. ನೋಡಿ, ಇಷ್ಟು ಒಳ್ಳೆ ಕತೆ ಮಾಡಿದ್ರು ನಂಗೆ ವ್ಯಾಲ್ಯೂ ಇಲ್ಲ. Are you Mr. Amit? Yes. I am Abhi. Start.
ಅಮಿತ್ ನಾ ನಿನ್ನೆ ಕರಿತಿದ್ರು ನೀವು ಹಾಗೆ ಹೋಗ್ತಿದ್ರಲ್ಲ. ನಾ ಅದೇ ಆದ್ರೆ ಅವತ್ತು ನೀವು ನಮ್ಮ ಮಗಗ ಮಗಳನ್ನ ಕೊಡಂಗಿಲ್ಲ ಅಂತ ಹೇಳಿ ಅವಮಾನ ಮಾಡಿದ್ರಿ, ಮತ್ ಈಗ ಯಾಕೆ ಬಂದ್ರಿ? ನೋಡ್ರಿ, ಈಗ ನನ್ ಮಗ ಒಪ್ಪಿದ್ರ ನಮ್ದೇನ್ ಅಭ್ಯಂತರ ಇಲ್ಲ. ಅವ್ ಒಪ್ಪಿದ್ರ ಓಕೆ, ಇಲ್ಲ ಅಂದ್ರೆ ಇಲ್ಲ. ಎಲ್ಲ ತಪ್ಪಾತ ಮಲ್ಲಿನ್ ತಗೋ. ನಂದೇನಿಲ್ಲ ನನ್ ಬಗ್ಗೆ ಇವಾಗ ನಂದೇನಿಲ್ಲ, ನನ್ ಮಗ ಒಪ್ಪಿದ್ರೆ ಮಾತ್ರ ಮದುವೆ. ಆಕ್ಷನ್. ಇವಾಗ ನಂದೇನಿಲ್ಲ, ನಮ್ ಮಗ ಒಪ್ಪಿದ್ರ ನಂದೇನು ಅಭ್ಯಂತರ ಇಲ್ಲ. ನನ್ ಮಗ ಮದ್ವೆ ಇವಾಗ ನಂದೇನು ಇಲ್ಲ, ನನ್ ಮಗ ಒಪ್ಪಿದ್ರೆ ಮಾತ್ರ ಮದ್ವೆ ಮಾತ್ರ ಮದ್ವೆ. ಇಲ್ಲ ಬೇರೆ ಬಂತ. ಹಾ, ಬರೀ ಅದ ಇವಾಗ ನಂದೇನಿಲ್ಲ, ನನ್ ಮಗ ಒಪ್ಪಿದ್ರ ನಂದೇನು ಅಭ್ಯಂತರ ಇಲ್ಲ. ಅಲ್ರಿ, ನನ್ ಮಗ ಒಪ್ಪಿದ್ರೆ ಮಾತ್ರ ಮದ್ವೆ. ಹೌದಾ? ನನ್ನ ಮಗ ಒಪ್ಪಿದ್ರೆ ಮಾತ್ರ ಮದ್ವೆ. ಆ ಡೈಲಾಗ್ ಮೇನ್ ಇದ್ರು. ಆಕ್ಷನ್. ನೋಡ್ರಿ, ಇವಾಗ ನಂದೇನಿಲ್ಲ, ನನ್ ಮಗ ಒಪ್ಪಿದ್ರ ಮದ್ವೆ. ಮಗ ಒಪ್ಪಿದ್ರೆ ಮಾತ್ರ ನನ್ ಕರ್ಮ. ಆಕ್ಷನ್. ನೋಡ್ರಿ, ಇವಾಗ ನಂದೇನಿಲ್ಲ, ನನ್ ಮಗ ಒಪ್ಪಿದ್ರ ಮಾತ್ರ ಮದ್ವೆ. ಮಾತ್ರ ಬರತಕ್ಕದು ಯಾಕೆ? ಒಪ್ಪಿದ್ರೆ ಮಾತ್ರ ಮದುವೆ. ಹಾ, ಒಪ್ಪಿದ್ರ ಮಾತ್ರ. ಓಕೆ. yes, sir. ಆಕ್ಷನ್. ನೋಡ್ರಿ, ಇವಾಗ ನಂದೇನಿಲ್ಲ, ನನ್ ಮಗ ಒಪ್ಪಿದ್ರ ಮಾತ್ರ ಮದ್ವೆ. ಒಪ್ಪಿದ್ರೆ ಮಾತ್ರ ರೀ ಮೇಡಮ್, ಒಪ್ಪಿದ್ರೆ ಮಾತ್ರ ಮದ್ವೆ ಹಿಂಗ್ ತೋಳ್ರಿ. ಒಪ್ಪಿದ್ರೆ ಮಾತ್ರ ಅಲ್ಲ, ಒಪ್ಪಿದ್ರೆ ಮಾತ್ರ. ಹಾ, ಹಿಂಗ್ರಿ ಹುಡಿಸಿ ಹೇಳಿ. ಆಕ್ಷನ್. ನೋಡ್ರಿ, ಇವಾಗ ನಂದೇನಿಲ್ಲ, ನನ್ ಮಗ ಒಪ್ಪಿದ್ರ ಮಾತ್ರ ಮದ್ವೆ. ಓಕೆ. ಆಕ್ಷನ್. ನಿಮ್ ಮಗನ ಹಾಕಿದ್ದ ಚಾಲೆಂಜ್ ಆಗ ಗೆದ್ನಲ್ರಿ, ಅದರಿಂದ ಗುರ್ತಾಗ್ತೈತಿ ನನ್ ಮಗಳ ಎಷ್ಟ್ ಇಷ್ಟ ಪಡ್ತಾ ಅಂತೇಳಿ. ಇನ್ನು ನಾ ಇನ್ನು ಮದ್ವೆಗೆ ಅಡ್ಡಿ ಮಾಡಲ್ಲ. ಇನ್ನ ಮದ್ವೆ ಗಟ್ಟಿ ಮಾಡಂಗಿಲ್ಲ ಅಷ್ಟೇ ಹೇಳ್ರಿ. ಆಕ್ಷನ್. ಇನ್ನು ನಾ ಮದ್ವೆಗೆ ಅಡ್ಡಿ ಮಾಡಲ್ಲ. ಮ್ಯಾಚ್ ಆಗಿಲ್ಲ. ರೆಡಿ? ಅಷ್ಟೇ ತಗೊಂಡ್ಬಿಡ್ರಿ ಸರ್. ನಾನು ಹಾಕಿದ ಚಾಲೆಂಜ್ Yes, yes, yes. ಇದ್ರಾಗ ಗೊತ್ತಾಗತ್ತೆ Yes, sir. ಅವ್ನು ಎಷ್ಟು ಇಷ್ಟಪಡ್ತಾನಂತ. ಇನ್ನ ಮದ್ವೆ ಗಟ್ಟಿ ಮಾಡಂಗಿಲ್ಲ. ರೆಡಿ? ಆಕ್ಷನ್. ನಾ ಹಾಕಿದ ಚಾಲೆಂಜ್ ನಿಮ್ ಮಗ ಗೆದ್ನಲ್ರಿ, ಅದರಿಂದ ಗುರ್ತಾಗ್ತೈತಿ ಅವ್ ನನ್ ಮಗಳನ್ನ ಎಷ್ಟ್ ಇಷ್ಟ ಪಡ್ತಾನಂತೇಳಿ. ಆಕ್ಷನ್. ನಾ ಹಾಕಿದ ಚಾಲೆಂಜ್ ನಿಮ್ ಮಗ ಗೆದ್ನಲ್ರಿ, ಅದರಿಂದ ನಂಗೆ ಗುರ್ತಾಕೈತಿ ನಿಮ್ ಮಗಳ ನಾವ್ ಎಷ್ಟ್ ಇಷ್ಟ ಪಡ್ತಾನಂತೆ. ನಮ್ಮ ಮಗಳ ಪ್ರಿಯಾ ಬಾಗಿಲೊಳಗ ನಿಧಾನ ಬರ್ಬೇಕು ಪಾಳ್ನಿ. ಅಲ್ಲಿ ಹೊರ ನಿಂತ್ಕೊ ಕಾಂತಿ ಕಿತ್ತಿಯಲ್ಲಿ ಆಕ್ಷನ್. ಪ್ರಿಯಾ ಬಾಗಿಲೊಳಗ ಕ್ಯಾಮ್ರಾ ನೋಡಿದೆ. ಕ್ಯಾಮ್ರಾ ನೋಡಿದ್ರಿ. ನೀನು ಬಾರ, ನಾವ್ ಒಂದೊಂದ್ಸಲ ಪ್ರಿಯಾ ಬಾಗಿಲೊಳಗ ಅಪ್ಪ, ಅವತ್ ಅಮಿತ್ ನಮ್ಮ ಮನೆಗ್ ಬಂದಾಗ ನೀವು ಅಷ್ಟೊಂದು ಅವಮಾನ ಮಾಡಿದ್ರಿ. ಕಟ್. ಸರ್, ನೀವು ಅವ್ರ ಮಗಳನ್ನ ನೋಡ್ತಾ ಇರ್ಬೇಕು, ನೀವು ಇವ್ರು ನೋಡ್ತಾ ಇರ್ಬೇಕು. ಆಕ್ಷನ್. ಅಪ್ಪ, ಅವತ್ ಅಮಿತ್ ಮನೆಗ್ ಬಂದಾಗ ನೀವು ಅವ್ರಿಗೆ ಅಷ್ಟೊಂದು ಅವಮಾನ ಮಾಡಿದ್ರಿ. ಸೀರಿಯಸ್ ಆಗ್ಬೇಕು. ಆಕ್ಷನ್. ಆಕ್ಷನ್. ಅಮಿತ್ ಎದ್ ಬಾರಪ್ಪ ಇಲ್ಲಿ ಕೂತ್ಕೋ. ಮುಖ ನೋಡ್ರಿ, ನನ್ ಕಡೆ ನೋಡ್ರಿ, ಈಗ ಮುಖ ನೋಡ್ಕೊಡ್ರಿ. ಚಾಲೆಂಜು ಅದು ಇದು ಅಂತ ಹೇಳಿ ನನ್ ಮಗಗ ಅವಮಾನ ಮಾಡಿದ್ರಿ. ಒಂದು ಇದನ್ನ ತಗೊಂಡ್ಬಿಡ್ಲಿ ಅಷ್ಟ. ಇಲ್ಲ, ಫಸ್ಟ್ ಇದಿಷ್ಟ. ಆದ್ರೆ ಅವ ಗೆದ್ದು ತೋರ್ಸಿದ.
ನೀವೇನ್ ಔಷಧ ಮಾಡಿ ಎಬ್ಸಿ ಅವ್ರ ಹತ್ರ ಅಷ್ಟು ಬಿಡಕ್ ಕುಂತ ಇರ್ಬೇಕದಲ್ಲ ಆಕ್ಷನ್. ಅಪ್ಪ ನಂಗೆ ಆಶೀರ್ವಾದ ಮಾಡಿ. ಇರ್ಲಿ ನಮ್ ಬಿಡ್ರಿ ಅವ್ರ ಕಾಲ ಅವ್ರ ಸ್ವಾ ಮಾಡಿ ಏನ್ರಿ ಕಾರಂದ್ರ ಗೊತ್ತಾಗಲಿ ಎಂತವ್ರಿ ಮತ್ತ ಕೇಳ್ತಿರ್ನ ನೋಡ್ರಿ ನಮ್ಮ ಹುಡುಗರ ಹೆಂಗ ಈಗ ನಗದ್ರ ನಗವಲ್ಲಿ ಬಾಯಿ ಮುಚ್ಕೊಂಡ್ ಈಗ ಮನೆಯಲ್ಲಿ ತಿನ್ನವು ಬರ್ರಿ. ಸ್ಲೋ 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 ಎಲ್ಲೊಂಡ್ರಿ ಓಡಿ ಸ್ಲೋ 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 ಆಕ್ಷನ್. ಅಮಿತ್, ನಾನೊಂದು ಸಿನಿಮಾ ಮಾಡ್ಬೇಕು ಅಂತ ಮಾಡಿದ್ದೀನಿ. ನಿಮ್ಮ ಹತ್ರ ಒಂದು ಒಳ್ಳೆ ಕತೆ ಇದೆ ಅಂತ ಗೊತ್ತಾಯ್ತು. ರವಿ ಎಲ್ಲ ಹೇಳಿದ್ದಾನೆ, ಅದನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಹಾ ಹೌದು ಸರ್, ಎಕ್ಸ್ಪ್ಲೇನ್ ಮಾಡ್ತೀನಿ. ಎಕ್ಸ್ಪ್ಲೇನ್ ಮಾಡೋದೇನ್ ಬೇಡ, ಎಕ್ಸ್ಪ್ಲೇನ್ ಮಾಡೋದೇನ್ ನಂಗೆ ಆಲ್ರೆಡಿ ಸ್ಟೋರಿ ಗೊತ್ತಿದೆ. ಎಕ್ಸ್ಪ್ಲೇನ್ ಮಾಡೋದೇನ್ ಬೇಡ. ಎಕ್ಸ್ಪ್ಲೇನ್ ಮಾಡೋದೇನ್ ಬೇಡ. ರವಿ ಹೇಳಿದ್ನಲ್ಲ ಆಕ್ಷನ್. ಎಕ್ಸ್ಪ್ಲೇನ್ ಮಾಡೋದೆಲ್ಲ ಬೇಡ, ರವಿ ಹೇಳಿದ್ಮೇಲೆ ಮುಗ್ದೋಯ್ತು. ಆಕ್ಷನ್. ಓ ಅದಾ? ಏನ್ ಏನಾಗಿತ್ತು? ಆಕ್ಷನ್. ಓ ಅದಾ? ಇವಾಗ ಗೊತ್ತಾಯ್ತಾ ನಾನ್ ನಿನ್ಗೆ ಯಾಕೆ ಅವಕಾಶ ಕೊಡ್ತಾ ಇದ್ದೀನಿ ಅಂತ? ಸ್ವಲ್ಪ ಗೊತ್ತಾಯ್ತು. ಇವಾಗ ಗೊತ್ತಾಯ್ತಾ? ಆಕ್ಷನ್. ಅಮಿತ್, ನಿಮ್ಗೆ 5 ಲಕ್ಷ ರೂಪಾಯಿ ಕಟ್. ಆಕ್ಷನ್. ಸರ್, ನಾನು ನಿಮ್ಗೆ ಯಾವತ್ತೂ ಪರ್ಸನಲ್ ಆಗಿ ಅಪ್ರೋಚ್ ಮಾಡಿಲ್ಲ, ಆದ್ರೂ ನನ್ಗೆ ಯಾಕೆ ತಪ್ಪು? ಆಕ್ಷನ್. ಅಮಿತ್, ಇಲ್ಲ ಅವ್ರ ಕೈ ಕೊಡ್ತಾರೆ, ನೀವು ಕೊಡ್ರಿ, ಆಮೇಲೆ ಅವ್ರ ಕೈ ಕೊಟ್ಮೇಲೆ ನಿಮ್ಗೆ ಬರಲಿ. ಇವರೇ ಫಸ್ಟ್ ಬರ್ತಾರೆ. ಯಾರು ಇವ್ರು ಕೊಡ್ಬೇಕಾ? ಇಲ್ಲ, ಬನ್ನಿ. ಅದೇ ನಾನು ಮಾಡಿದ್ಮೇಲೆ ಆಕ್ಷನ್. ಇಬ್ರಿಗೂ ಒಂದು time. ಅವ್ರು ಫಸ್ಟ್ ಬಂದ್ಮೇಲೆ ಫಸ್ಟ್ ನೀವೇ ಕೊಡ್ರಿ ಸರ್. ರೆಡಿ. ಆಮೇಲೆ ನೀ ಆಕ್ಷನ್. ಅಮಿತ್, ಸಿನಿಮಾ ಅದ್ಭುತವಾಗಿ ಬರ್ಬೇಕು, ಯಾವ್ದಕ್ಕೂ ಕೊರತೆ ಆಗ್ಬಾರ್ದು. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ನೀವು ಅವ್ರು ನೋಡ್ತಾರೆ. ನಾನು ಕುತ್ಕೊಂಬಿಲ್ಲ. ಆಕ್ಷನ್. ಬನ್ನಿ ಸರ್ ಬನ್ನಿ. ಕಟ್. ಆಕ್ಷನ್. ಹಲೋ ರವಿ. ನೀನ್ ಹೇಳ್ದಾಗೆಲ್ಲ ಮಾಡ್ತಾ ಇದ್ದೀನಿ. ಏನ್ಸಲ ಎಲ್ಲ ಆಕ್ಷನ್. ಹಲೋ ರವಿ. ನೀನ್ ಹೇಳ್ದಾಗೆ ಅಮಿತ್ ಬಂದಿದ್ದ.